ಆ್ಯಂಡ್ ಮೇನ್ ಆಗಿ ಇಲ್ಲಿ ನಾನು ಒತ್ತಿ ಹೇಳೋದೇನಂತಂದರೆ ರೇರಾ ಅಪ್ರೂವ್ಡ್. ಹೌದು ವೀಕ್ಷಕರೇ, ರೇರಾ ಅಪ್ರೂವ್ಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ನೀವು ಇದನ್ನು ಕಣ್ಣು ಮುಚ್ಕೊಂಡು ತೊಗೊಬೋದು. ಕಂಪ್ಲೀಟಾಗಿ ಹನಿ ನೀರಾವರಿ ಪದ್ಧತಿ ಅಂತ, ಡಿಪ್ ಇರಿಗೇಷನ್ ಅಂತ ಹೇಳ್ತಾರೆ ಗೊತ್ತಾ, ಆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪ್ಲಾಂಟರ್ ಬಾಕ್ಸ್ ಹೊರಗಡೆ ಒಂದೇ ಇಲ್ಲ, ನಿಮ್ಮ ಸೈಟ್ನ ಇಕ್ಕೆಲಗಳಲ್ಲಿ ಅಂದರೆ ಸೈಡ್ ಅಂತ ಬರುತ್ತೆ ಗೊತ್ತಾ, ಆ ಸೈಡಲ್ಲೂ ಕೂಡ ನೋಡಿ ಇಲ್ಲಿ ಪ್ಲಾಂಟರ್ ಬಾಕ್ಸ್ಗಳನ್ನು ಮಾಡಿಕೊಟ್ಟಿದ್ದಾರೆ. ನೋಡಿ ಒಂದು ಒಳ್ಳೆ ಓವರ್ ಹೆಡ್ ಟ್ಯಾಂಕು, ಲಕ್ಷಾಂತರ ಲೀಟರ್ ಅಂತ ಓವರ್ ಹೆಡ್ ಟ್ಯಾಂಕು, ಲೇಔಟಲ್ಲಿ ಟಿ ಸಿಗಳು. ಸೊ ಪ್ರತಿ ಮನೆಗೂ ಕೂಡ ಒಂದೊಳ್ಳೆ ರೀತಿಯ ಪವರ್ನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿಕೊಡ್ತಿರುವಂಥ ಈ ಲೇಔಟಲ್ಲಿ ನೀವು ಡೆಫಿನೆಟ್ಲಿ ಸೈಟ್ಸ್ಗಳನ್ನ ಪರ್ಚೇಸಸ್ ಮಾಡ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಯಾರ್ಯಾರು ಬೆಂಗಳೂರು ಸುತ್ತಮುತ್ತಲು ಒಂದು ಒಳ್ಳೆ ಲೀಗಲ್ ಆಗಿರುವಂಥ ಒಂದು ಸೈಟ್ಸನ್ನು ನೋಡ್ತಾ ಇದ್ದೀರಾ, ರಿಜಿಸ್ಟರ್ಡ್ ಆಗಿರುವಂಥ ಸೈಟನ್ನು ನೋಡ್ತಾ ಇದ್ದರೆ ಈ ವಿಡಿಯೋ ನಿಮಗೋಸ್ಕರ ಅಂತ ಹೇಳ್ಬೋದು. ಇಂದಿನ ಏನು ಲೇಔಟನ್ನು ನಾನು ತೋರಿಸ್ತಾ ಇದ್ದೀನಿ, ಇದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋವಂಥವ್ರು ರಾಜಶೇಖರ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್. ಹೌದು ವೀಕ್ಷಕರೇ, ಇದರ ಸಂಸ್ಥಾಪಕರಾಗಿರುವಂತಹ ಶ್ರೀ ಎಂ ರಾಜಶೇಖರಯ್ಯ ಅವ್ರದ್ದು ಹುಟ್ಟಿದ ದಿನ ಬರ್ತಾ ಇದೆ. ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತಮಗೆಲ್ಲರಿಗೂ ಕೂಡ ಇದೇ ಜೂನ್ 16 ಒಳಗಡೆ ಯಾರ್ಯಾರು ಇಲ್ಲಿ ಸೈಟ್ಸ್ಗಳನ್ನು ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಒಂದು ಬೆಸ್ಟ್ ಪ್ರೈಸಲ್ಲಿ, ಹೌದು ವೀಕ್ಷಕರೇ, ವ್ಯಾಲ್ಯೂ ಪರ್ ಮನಿ ಅಂತ ಹೇಳ್ಬೋದು, ಆ ಬೆಲೆಯಲ್ಲಿ ನಿಮಗೆ ಸೈಟ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವೆಲ್ಲವೂ ಕೂಡ ಈ ಲೇಔಟ್ ಏನಿದೆ ಅಲ್ವಾ, ಇದನ್ನು BMRD ಅಪ್ರೂವ್ಡ್ ಅಂತ ಹೇಳ್ಬೋದು, ರೇರಾ ಅಪ್ರೂವ್ಡ್ ಅಂತ ಹೇಳ್ಬೋದು. ಅನುಮೋದನೆ ಇರುತ್ತೆ, ಅದಕ್ಕೆ ತಕ್ಕಾದಂಥ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು, ಸರಿಯಾದಂಥ ಒಂದು ಅಪ್ರೋಚ್ ರೋಡು, ಪಕ್ಕದಲ್ಲೇ ಒಂದು ದೊಡ್ಡದಾದಂಥ ಆರ್ಚ್, ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ದೊಡ್ಡದಾದಂಥ ಆರ್ಚ್ ಬರ್ತಾ ಇದೆ. ಆರ್ಚ್ ಒಳಗಡೆ ನೀವು ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಒಂದು 30 ಫೀಟ್ ರೋಡನ್ನು ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಸುತ್ತಲೂ ತೋರಿಸಿ ನಮ್ಮ ವೀಕ್ಷಕರಿಗೆ ಕಂಪ್ಲೀಟಾಗಿ ಒಂದು ಗೇಟೆಡ್ ಕಮ್ಯುನಿಟಿ. ಹೌದು ವೀಕ್ಷಕರೇ, ನಿಮಗೆ ಕಂಪ್ಲೀಟಾಗಿ ಎಂಟೈರ್ ಸುತ್ತಲೂ ಕೂಡ ನಿಮಗೆ ಕಾಂಪೌಂಡ್ನ ವ್ಯವಸ್ಥೆ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಸೈಡ್ಸ್ಗೂ ಕೂಡ ಪ್ಲಾಂಟೇಶನ್ ಇದೆ ವೀಕ್ಷಕರೇ. ಸರಿಯಾದ ನಿಮಗೆ ವಿದ್ಯುತ್ ದೀಪಗಳು ಬರ್ತಾ ಇದೆ, ಪವರ್ ವ್ಯವಸ್ಥೆ, ಸರಿಯಾದ ಕರೆಂಟ್ನ ವ್ಯವಸ್ಥೆ ಇದೆ, ಸರಿಯಾದ ನೀರಿನ ವ್ಯವಸ್ಥೆ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಇದೊಂದು ಅಪ್ರೂವ್ಡ್ ಸೈಟ್ ಆಗಿರೋದ್ರಿಂದ ನೀವು ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮಗೆಲ್ಲ ಡೌಟ್ ಇರ್ಬೋದು, ಇವಾಗೆಲ್ಲ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಆಲ ಡೌಟಲ್ಲಿದ್ದರೆ ಡೌಟ್ ಏನೂ ಬೇಕಾಗಿಲ್ಲ, ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ನಿಮಗೆ ಒಂದು ಬೆಸ್ಟ್ ಪ್ರೈಸು, ಡೆಫಿನೆಟ್ಲಿ ಆ ಪ್ರೈಸನ್ನು ನಾನು ಇವಾಗಲೇ ರಿವೀಲ್ ಮಾಡಲ್ಲ, ಲಾಸ್ಟಲ್ಲಿ ರಿವೀಲ್ ಮಾಡ್ಕೊಡ್ತೀನಿ. ತುಂಬಾ ಒಂದು ಒಳ್ಳೆ ಪ್ರೈಸಲ್ಲಿ ರೇರಾ ರಿಜಿಸ್ಟರ್ಡ್, ರೇರಾ ಅಪ್ರೂವ್ಡ್ ಆಗಿರುವಂಥ ಸೈಟ್ ಅಂತ ಹೇಳ್ಬೋದು. ನಾನು ಹೇಳೋ ಬೆಲೆಗೆ ಆಲ್ಮೋಸ್ಟ್ ತಮ್ಮನೇಲಲ್ಲಿ ನೀವು ನೋಡಿರ್ತೀರ, ಆ ಬೆಲೆಗೆ ಡೆಫಿನೆಟ್ಲಿ ನಿಮ್ಗೆ ಸುತ್ತಮುತ್ತಲು ಎಲ್ಲೂ ಕೂಡ ಸಿಗೋಕ್ಕೆ ಚಾನ್ಸೇ ಇಲ್ಲ. ನೀವೇನಾದರೂ ಬೆಂಗಳೂರು ನೆಲಮಂಗಲ ಎಲ್ಲ ಹೋಗ್ತೀರಾ ಅಂತಂದರೆ ಡೆಫಿನೆಟ್ಲಿ ಅಲ್ಲಿ 5,000 ಕಮ್ಮಿ ಇದಕ್ಕೆ ರೇಟಿಗೆ ಯಾರು ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ವೀಕಲ್ಲೇ ಇನಾಗ್ರಲ್ ಇರೋದ್ರಿಂದ ವರ್ಕ್ಗಳು ಕೂಡ ತುಂಬ ಫಾಸ್ಟಾಗಿ ನಡೀತಾ ಇದೆ, ರೋಡ್ ವರ್ಕ್ ಚೆನ್ನಾಗಿ ನಡೀತಾ ಇದೆ. ಸೊ ಹಾಗಾದರೆ ಈ ಲೇಔಟ್ ಎಲ್ಲಿ ಬರ್ತಾ ಇದೆ ಅಂತ ನಿಮಗೆ ಡೌಟ್ ಇದ್ದರೆ, ಸೊ ವೀಕ್ಷಕರೇ, ಏನು ಬೆಂಗಳೂರಿನ ನೆಲಮಂಗಲ ಇದೆ, ನೆಲಮಂಗಲದಿಂದ ನೀವು ಕುಣಿಗಲ್ ಹೈವೇದಲ್ಲಿ ಬರ್ತಾ ಇದ್ದಾಗೆ ನಿಮಗೆ ಅಲ್ಲಿ ಸೋಲೂರು ಅಂತ ಊರು ಸಿಗುತ್ತೆ. ಸೋಲೂರು ಹತ್ರ ನೀವು ರೈಟ್ ತೊಗೊತಾ ಇದ್ದಾಗೆ ಅಲ್ಲಿಂದ ಮುಂದೆ ಬಂದರೆ ಕುದೂರು. ಹೌದು ವೀಕ್ಷಕರೇ, ಕುದೂರು ಅನ್ನೋ ಊರಲ್ಲಿ ಈ ಲೇಔಟ್ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಈ ಲೇಔಟ್ನ ಹೆಸರು ಬಂದುಬಿಟ್ಟು RSD ವುಡ್ ಲ್ಯಾಂಡ್ ವೀಕ್ಷಕರೇ. ಹೌದು, ಆ್ಯಂಡ್ ಇಲ್ಲಿ ನೀವು ಅನ್ಕೋಬೋದು ಕುದೂರು ಅಂದರೆ ಯಾವುದಪ್ಪ, ಯಾವುದೋ ಹಳ್ಳಿ ತೋರಿಸ್ತಾ ಇದ್ದಾರೆ, ಇಲ್ಲೇನು ಔಟ್ಸ್ಕರ್ಟಲ್ಲಿದೆ. ಇಲ್ಲ ವೀಕ್ಷಕರೇ, ಕುದೂರು ಅನ್ನುವಂಥದ್ದು ಒನ್ ಆಫ್ ದ ಡೆವಲಪ್ಡ್ ಏರಿಯಾ ಅಂತ ಹೇಳ್ಬೋದು. ನಾನು ಮಾತಾಡ್ತಿರ್ಬೇಕಾದ್ರೆ ನಿಮಗೆ ಇಡೀ ಕುದೂರಿಂದು ಏನು ಕಂಪ್ಲೀಟಾಗಿ ರೋಡ್ ಇದೆ ನಾನೆಲ್ಲ ಕೂಡ ಶೂಟ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ಕಂಪ್ಲೀಟ್ ನೋಡಿ ಒಂದು ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ಪ್ರತಿನಿತ್ಯ ಬೇಕಾದಂಥ ನಿಮಗೆ ಈಗ ಗ್ರಾಸರೀಸ್ ಬೇಕು, ಹಣ್ಣು ಹಂಪಲುಗಳು ಬೇಕು, ತರಕಾರೀಸ್ಗಳು ಬೇಕು, ಪ್ರತಿಯೊಂದನ್ನು ಕೂಡ ತೊಗೊಳೋದಕ್ಕೆ ಅಂಗಡಿಗಳ ವ್ಯವಸ್ಥೆ ಇದೆ, ಮೆಡಿಕಲ್ ಶಾಪ್ನ ವ್ಯವಸ್ಥೆ ಇದೆ ಅಂತ ಹೇಳ್ಬೋದು. ಎಲ್ಲ ರೀತಿಯ ಈವನ್ ವೆಹಿಕಲ್, ದೊಡ್ಡ ದೊಡ್ಡ ಬೈಕ್ಗಳ ಶೋರೂಮ್ ಕೂಡ ಇಲ್ಲಿದೆ ವೀಕ್ಷಕರೇ. ಸೊ ಅಂದ್ರಲ್ಲೇ ನೀವು ಯೋಚನೆ ಮಾಡಿ ಈ ಏರಿಯಾ ಎಷ್ಟು ಡೆವಲಪ್ಮೆಂಟ್ ಆಗಿರ್ಬೋದು ಅನ್ನೋದನ್ನು ನೀವಿಲ್ಲಿ ಥಿಂಕ್ ಮಾಡ್ಬೋದು ವೀಕ್ಷಕರೇ. ಸೊ ಆದ್ದರಿಂದ ಯಾವುದೋ ಔಟ್ಸ್ಕರ್ಟಲ್ಲಾಗಲಿ ಯಾವುದೋ ವಿಲೇಜಲ್ಲಾಗಲಿ ಇಲ್ಲ, ಒನ್ ಆಫ್ ದ ಡೆವಲಪ್ಡ್ ಏರಿಯಾ ಕುದೂರಲ್ಲಿದೆ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ಇಲ್ಲಿ ನಾನು ಒತ್ತಿ ಹೇಳೋದೇನಂತಂದರೆ ರೇರಾ ಅಪ್ರೂವ್ಡ್. ಹೌದು ವೀಕ್ಷಕರೇ, ರೇರಾ ಅಪ್ರೂವ್ಡ್ ಆಗಿರೋದ್ರಿಂದ ಡೆಫಿನೆಟ್ಲಿ ನೀವು ಇದನ್ನು ಕಣ್ಣು ಮುಚ್ಕೊಂಡು ತೊಗೊಬೋದು. ಲೀಗಲ್ ಆಗಿ ಕರೆಕ್ಟ್ ಆಗಿರುವಂಥ ಒಂದು ಸೈಟ್ ಅಂತ ಇದನ್ನು ಹೇಳ್ಬೋದು ವೀಕ್ಷಕರೇ. ಇನ್ನು ಅಮ್ಯುನಿಟೀಸ್ ಅಂತ ಬಂದರೆ ನೀವು ನೋಡ್ತಾ ಇರ್ಬೋದು,
ದೊಡ್ಡದಾದಂಥ ಒಂದು 30 ಫೀಟ್ ರೋಡನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಮೇಲ್ಗಡೆ ತೋರಿಸಿ ಸರಿಯಾದಂಥ ಒಂದು ಪವರ್ ವ್ಯವಸ್ಥೆ ಇದೆ. ಆ್ಯಂಡ್ ಪ್ರತಿಯೊಂದು ಸೈಡ್ಸ್ಗೂ ಕೂಡ ನಿಮಗಿಲ್ಲಿ ನೀರಿನ ವ್ಯವಸ್ಥೆ ಇದೆ. ಅಷ್ಟೇ ಅಲ್ಲದೆ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಒಂದು ಒಳ್ಳೆ ಡೆವಲಪ್ಮೆಂಟ್ ಬೇಕಲ್ವಾ, ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕಡೆನೂ ಕೂಡ ಒಂದು ಪ್ಲಾಂಟರ್ ಬಾಕ್ಸನ್ನು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಒಂಥರ ಕಾಂಪ್ಲಿಮೆಂಟ್ರಿ ಅಂತ ಹೇಳ್ಬೋದು. ಪ್ರತಿಯೊಂದು ಸೈಡ್ಸ್ಗೂ ಕೂಡ ಇಲ್ಲಿ ಪ್ಲಾಂಟರ್ ಬಾಕ್ಸ್ ಇರುತ್ತೆ, ಇಲ್ಲೆಲ್ಲ ಗಿಡಗಳಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅದಕ್ಕೆ ಆ ಗಿಡಗಳಿಗೆ ನೀರು ಬೇಕಲ್ವಾ, ಸೊ ಅದಕ್ಕೋಸ್ಕರ ಕೂಡ ಇಲ್ಲಿ ನೋಡಿ ಕಂಪ್ಲೀಟಾಗಿ ಹನಿ ನೀರಾವರಿ ಪದ್ಧತಿ ಅಂತ ಡಿಪ್ ಇರಿಗೇಷನ್ ಅಂತ ಹೇಳ್ತಾರೆ ಗೊತ್ತಾ, ಆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪ್ಲಾಂಟರ್ ಬಾಕ್ಸ್ ಹೊರಗಡೆ ಒಂದೇ ಇಲ್ಲ, ನಿಮ್ಮ ಸೈಟ್ನ ಇಕ್ಕೆಲಗಳಲ್ಲಿ ಅಂದರೆ ಸೈಡ್ ಅಂತ ಬರುತ್ತೆ ಗೊತ್ತಾ, ಆ ಸೈಡಲ್ಲೂ ಕೂಡ ನೋಡಿ ಇಲ್ಲಿ ಪ್ಲಾಂಟರ್ ಬಾಕ್ಸ್ಗಳನ್ನು ಮಾಡಿಕೊಟ್ಟಿದ್ದಾರೆ. ಸೊ ನಾಳೆ ದಿನ ನೀವೇನಾದರೂ ಸಸ್ಯ ಪ್ರಿಯರಾದರೆ ನಮಗೆ ಒಂದು ಚಿಕ್ಕದಾದ ಹೂದೋಟ ಇರಲಿ ಅಂತಂದರೆ ಡೆಫಿನೆಟ್ಲಿ ಇಲ್ಲೆಲ್ಲ ಗಿಡಗಳನ್ನು ನೆಟ್ಕೋಬೋದು ವೀಕ್ಷಕರೇ. ಆ್ಯಂಡ್ ಪ್ರತಿಯೊಂದು ಸೈಟ್ಸ್ಗೂ ಕೂಡ ನೋಡಿ ನೇಮ್ ಬೋರ್ಡ್ ಇರುತ್ತೆ, ಇಲ್ಲಿ ನಿಮ್ಮ ಸೈಟ್ ನಂಬರ್ ಬರುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಯಾವ್ಯಾವ ಡೈಮೆನ್ಷನ್ಸ್ಗಳು ಯಾವ್ಯಾವ ಸೈಜಸ್ ಅವೈಲೇಬಲ್ ಇದೆ ಅಂತಂದರೆ ನೋಡಿ ವೀಕ್ಷಕರೇ, ಈ ಲೇಔಟಲ್ಲಿ ಆಲ್ಮೋಸ್ಟ್ 84 ಸೈಟ್ಸ್ಗಳು ಬಂದಿರುವಂಥದ್ದು. ಕಂಪ್ಲೀಟ್ ಲೇಔಟಲ್ಲಿ ನಿಮಗೆ 84 ಸೈಟ್ಸ್ಗಳು ಅವೈಲೇಬಲ್ ಇರ್ತಾ ಇದೆ. ಫ್ರೆಶ್ ಲೇಔಟು, ಆದ್ದರಿಂದ ಇದೊಂದು ಇನಾಗ್ರಲ್ ಆಫರ್ ಕೂಡ ನಡೀತಾ ಇದೆ. ಇಲ್ಲಿ ನಿಮಗೆ 30-40, 30-50, 60-40 ಎಲ್ಲ ಸಿಗುತ್ತೆ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಕಾರ್ನರ್ ಸೈಟ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಸ್ನೇಹಿತರೆ, ಇನ್ನು ಕನೆಕ್ಟಿವಿಟಿ ಬಂದರೆ ಸೊ ಇಲ್ಲಿಂದ ಎಲ್ಲೆಲ್ಲಿಗೆ ಹೋಗ್ಬೋದು, ಯಾವ್ಯಾವ ಊರಿಗೆ ಎಷ್ಟು ದೂರ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತೀನಿ ನೋಡಿ. ಶಿಕ್ಷಕರೇ, ನೀವು ಇಲ್ಲಿಂದ ಸೋಲೂರಿಗೆ ಹೋಗಬೇಕು ಅಂತಂದರೆ ಜಸ್ಟ್ 11 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ನೀವು ಶಿವಗಂಗೆ ಎಲ್ಲರಿಗೂ ಗೊತ್ತಂತ ಶಿವಗಂಗೆಗೆ ಹೋಗ್ಬೇಕಂತಂದರೆ 12 ಕಿಲೋಮೀಟ್ರ್ 12 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮಾಗಡಿಗೆ ಹೋಗ್ತೀರಾ ಅಂತಂದರೆ ನಿಮಗೆ 22 ಕಿಲೋಮೀಟ್ರ್ 22 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ಬೋದು. ಕುಣಿಗಳಿಗೆ ನಿಮಗೆ ಆಲ್ಮೋಸ್ಟ್ 22 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ಬೋದು. ದಾಬಸ್ಪೇಟೆಗೆ ನಿಮಗೆ ಇಲ್ಲಿ 25 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಜೊತೆಯಲ್ಲಿ ನೀವು ನೆಲಮಂಗಲ ಬೇಕು ಅಂತಂದರೆ ನಿಮಗೆ ಇಲ್ಲಿ 35 ಕಿಲೋಮೀಟ್ರ್ ಆಗುತ್ತೆ. ಆ್ಯಂಡ್ ಇಲ್ಲಿಗೆ ತುಮಕೂರಿಗೆ ಡೈರೆಕ್ಟ್ ಕನೆಕ್ಟಿವಿಟಿ ಕೂಡ ಇದೆ. ಇದು ನಿಮಗೆ 32 ಕಿಲೋಮೀಟರ್ಸಲ್ಲಿ ನೀವು ತುಮಕೂರನ್ನು ಕೂಡ ರೀಚ್ ಆಗಬಹುದು ವೀಕ್ಷಕರೇ. ಸೊ ಕನೆಕ್ಟಿವಿಟಿ ಅಂತ ಬಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇನ್ನೊಂದು ಏನಂತಂದರೆ ನನಗೆ ತುಂಬ ಇಷ್ಟ ಆಗಿದೆ ಅಂತಂದರೆ ಕುಣಿಗಲ್ ಹೈವೇ. ಸೊ ಇಲ್ಲಿಂದ ಕುಣಿಗಲ್ ಹೈವೇಗೆ ತುಂಬಾ ಈಸಿ ಅಪ್ರೋಚ್ ಇದೆ. 4ರಿಂದ 5 ನಿಮಿಷದಲ್ಲಿ ನೀವು ಕುಣಿಗಲ್ ಹೈವೇಗೆ ಹೋಗಿಬಿಡ್ತೀರಾ. ಸೊ ನೀವು ಹಾಸನ ಕಡೆ ಹೋಗೋದಿರ್ಬೋದು, ನೆಲಮಂಗಲ ಕಡೆ ಹೋಗೋದಿರ್ಬೋದು, ಇವನ್ ಕುಣಿಗಲ್ಗೆ ಹೋಗೋದಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಈಸಿ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ಇನ್ನು ಮೇನ್ ಆಗಿ ನೋಡುವಂಥ ಜನ ನೋಡುವಂಥದ್ದು ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್ಗಳು. ಹೌದು ವೀಕ್ಷಕರೇ, ಇಲ್ಲಿ ನಿಮಗೆ ಶಿಕ್ಷಣ ಸಂಸ್ಥೆಗಳು ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ಹೇಳಬೇಕು ಅಂತಂತಂದರೆ ನಾನು ಕೆಲವೊಂದು ಲೀಸ್ಟ್ ಕೂಡ ಮಾಡಿದ್ದೀನಿ ನೋಡಿ. ರಾಜಶೇಖರಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸು, ಕುಣಿಗಲ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಸಿ ಸ್ಕೂಲು, SDM ಕ್ಷೇಮವನ ಅಂತೂ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಶ್ರೀ ವಿವೇಕಾನಂದ ವಿದ್ಯಾಪೀಠ, ಗುರುಕುಲ ವಿದ್ಯಾಮಂದಿರ, ಸೆಂಟ್ ಮೈಕಲ್ಸ್ ಇಂಗ್ಲಿಷ್ ಶಾಲೆ, ಕರ್ನಾಟಕ ಪಬ್ಲಿಕ್ ಸ್ಕೂಲು, ಸಿದ್ಧಾರ್ಥ ಮೆಡಿಕಲ್ ಕಾಲೇಜು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಂದರೆ ಇಲ್ಲಿ ಸುತ್ತಮುತ್ತಲು ನಿಮಗೆ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಹಾಸ್ಪಿಟಲ್ಸ್ಗಳಿದು, ಪ್ರತಿಯೊಂದರ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಸೊ ಯಾರೂ ಕೂಡ ನಾವಿಲ್ಲಿ ಬಂದು ಉಳ್ಕೊತೀವಿ, ನಾಳೆ ದಿನ ನಮ್ಗೆ ಎಜುಕೇಷನ್ ತೊಂದರೆ ಆಗುತ್ತೇನೋ, ಹೆಲ್ತ್ ಕೇರಿಗೆ ತೊಂದರೆ ಆಗುತ್ತೇನೋ ಅನ್ನೋ ಯಾವುದೇ ತಲೆ ಬಿಸಿ ಇಲ್ಲಿ ಬೇಡ ವೀಕ್ಷಕರೇ. ಸೊ ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ವಿಚಾರಗಳನ್ನ ಇಲ್ಲೂ ಕೂಡ ಆನ್ ಸೈಟ್ ಕೂಡ ತೋರಿಸ್ಬೇಕು ನಿಮಗೆ ನೋಡಿ. ಕಂಪ್ಲೀಟಾಗಿ ಎಂಡಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಗೊತ್ತಾ, ಅಲ್ಲಿಂದ ಪೂರ್ತಿ ಎಂಡ್ವರೆಗೆ ಅಲ್ಲಿ ತೋರಿಸಿ, ಅಲ್ಲಿ ಆರ್ಚ್ ತೋರಿಸಿ, ಲಾಸ್ಟಲ್ಲಿ ಒಂದು ಆರ್ಚ್ ಬರ್ತಾ ಇದೆ ವೀಕ್ಷಕರೇ. ಆ ಆರ್ಚ್ವರೆಗೂ ಕೂಡ ನಿಮಗೆ ಕಂಪ್ಲೀಟಾಗಿ ಪಾರ್ಕ್ ಮತ್ತು CA ಏರಿಯಾದ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ ವೀಕ್ಷಕರೇ. ಇಷ್ಟು ದೊಡ್ಡ ಪಾರ್ಕ್ ಆ್ಯಕ್ಚುಲಿ ಯಾವ ಇದರಲ್ಲೂ ನಾನು ನೋಡಿಲ್ಲ ಅಂತ ಅಂದ್ಕೊತೀನಿ. ಡೆಫಿನೆಟ್ಲಿ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಒಳಗಡೆ ತೋರಿಸಿ, ಅಲ್ಲಿ ನೋಡ್ತಾ ಇರ್ಬೋದು ನೀವು ಬೋರ್ವೆಲ್ ವ್ಯವಸ್ಥೆ. ಹೌದು ವೀಕ್ಷಕರೇ, ಈ ಲೇಔಟ್ಗೆ ಎಂಟೈರ್ ಆಗಿ ನಿಮಗೆ ಬೋರ್ವೆಲ್ ವ್ಯವಸ್ಥೆ ಇದೆ. ಸೊ ನೀರಿಗೋಸ್ಕರ ಯಾವುದೇ ರೀತಿಯ ಟೆನ್ಷನ್ ಬೇಡ ಅನ್ಕೊತೀನಿ. ನೀರಿಗಾಗಲಿ ಪವರ್ಗಾಗಲಿ ಸರಿಯಾದ ಸಿವೇಜ್ಗೆ ಆ್ಯಂಡ್ ಡ್ರೈನೇಜ್ಗೆ ಬನ್ನಿ, ಅದನ್ನು ಕೂಡ ನಾನು ನಿಮಗೆ ತೋರಿಸಲೇಬೇಕು ನೋಡಿ. ಇಲ್ಲಿ STP ವ್ಯವಸ್ಥೆ ಇದೆ, ಸಿವೇಜ್ ವ್ಯವಸ್ಥೆ ಇದೆ. ಸೊ ಬಾಕ್ಸ್ ಟೈಪ್ ಡ್ರೈನ್ಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ವೀಕ್ಷಕರೇ. ಸೊ ಸರಿಯಾದ ಪ್ರಾಪರ್ ಆದ ಪವರು, ವಾಟರು, ಡ್ರೈನೇಜು, ಸಿವೇಜು ಪ್ರತಿಯೊಂದು ಕೂಡ ಸರಿಯಾಗಿ ಇಲ್ಲಿ ಇದೆ ವೀಕ್ಷಕರೇ. ಸ್ನೇಹಿತರೆ, ಅಷ್ಟೇ ಅಲ್ಲ, ನಾನು ಆವಾಗಲೇ ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಬಗ್ಗೆ ಹೇಳಿದೆ. ಸೊ ಇನ್ನೊಂದು ಏನಂತಂದರೆ ಧಾರ್ಮಿಕ ಕ್ಷೇತ್ರಗಳು. ಹೌದು ವೀಕ್ಷಕರೇ, ಹಾಸನ್ ರೋಡ್ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋದು ಇಲ್ಲಿ ತುಂಬಾ ಧಾರ್ಮಿಕ ಕ್ಷೇತ್ರಗಳಿದೆ. ಕುಣಿಗಲ್ ರೋಡಲ್ಲಿ ಧಾರ್ಮಿಕ ಕ್ಷೇತ್ರಗಳು ತುಂಬಿಕೊಂಡಿದೆ ಅಂತ ಹೇಳ್ಬೋದು. ಸೊ ಇಲ್ಲೂ ಕೂಡ ಸುತ್ತಮುತ್ತಲು ಯಾವ್ಯಾವ ಧಾರ್ಮಿಕ ಕ್ಷೇತ್ರಗಳಿದೆ ವೀಕ್ಷಕರೇ. ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಮಾಗಡಿ, ಶಿವಗಂಗೆ ಬೆಟ್ಟ, ತುಂಬ ಜನರಿಗೆ ಗೊತ್ತಿರುವಂಥದ್ದು ಶಿವಗಂಗೆ ಬೆಟ್ಟ,
ಸಿದ್ಧಗಂಗಾ ಮಠ ತುಮಕೂರು, ಇದು ಕೂಡ ಅಷ್ಟೇ, ನಾನು ಅವಾಗಲೇ ಹೇಳಿದೆ ತುಮಕೂರು ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ. ಸೊ ಸಿದ್ಧಗಂಗಾ ಮಠ ತುಮಕೂರು ಅಂತ ಹೇಳ್ಬೋದು. ಪಂಚಮುಖಿ ಆಂಜನೇಯ ದೇವಸ್ಥಾನ, ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬ ಪಾಪ್ಯುಲರ್ ವೀಕ್ಷಕರೇ. ಸೊ ಅಲ್ಲೂ ಕೂಡ ನೀವು ಹೋಗ್ಬೋದು. ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಬಗ್ಗೆ ನೀವು ಧಾರಾವಾಹಿಗಳನ್ನು ಕೂಡ ನೋಡಿರ್ಬೋದು. ಸೊ ಆ ಯಡಿಯೂರು ಅನ್ನುವಂಥದ್ದು ವೀಕ್ಷಕರೇ ಇದಕ್ಕೆ ತುಂಬ ಹತ್ತಿರವಾಗಿದೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಸೊ ನೀವೇನಾದರೂ ವೀಕೆಂಡ್ ಹೋಮ್ ಥರ ಕನ್ವರ್ಟ್ ಮಾಡ್ತೀರಾ, ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊತೀರಾ ಅಂತಂದರೆ ಡೆಫಿನೆಟ್ಲಿ ಅದನ್ನು ಕೂಡ ನೀವು ಇಲ್ಲಿ ಮಾಡ್ಕೋಬೋದು. ಯಾಕಂತಂದರೆ ವೀಕೆಂಡಲ್ಲಿ ಇಲ್ಲಿ ಬಂದುಬಿಟ್ಟು ಉಳ್ಕೊಂಡ್ಬಿಟ್ಟು ಸುತ್ತಮುತ್ತಲು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡುವಂಥದ್ದು, ಟೈಮ್ ಪಾಸ್ ಮಾಡುವಂಥದ್ದು, ಅದನ್ನೆಲ್ಲದೂ ಕೂಡ ಮಾಡ್ಬೋದು. ಅಷ್ಟೇ ಅಲ್ಲದೆ ಯಾರು ಸೀರಿಯಸ್ ಬೈಯರ್ಸ್ ಇದ್ದರೆ ನಾವು ಇಲ್ಲಿ ಉಳ್ಕೊಬೇಕು, ನಾವೇ ಇರ್ತೀವಿ ಅಂದರೂ ಕೂಡ ಡೆಫಿನೆಟ್ಲಿ ನಿಮಗೆ ನೀರಿನ ವ್ಯವಸ್ಥೆ, ಪವರ್ ವ್ಯವಸ್ಥೆ ಕೊಡಲಾಗ್ತದೆ ವೀಕ್ಷಕರೇ, ಸ್ಯಾನಿಟರಿ ವ್ಯವಸ್ಥೆ ಮಾಡ್ಕೊಡಲಾಗ್ತದೆ. ಅಷ್ಟೇ ಅಲ್ಲದೆ ನೀರಿನ ಶುದ್ಧೀಕರಣ ಘಟಕ ಅದನ್ನು ಕೂಡ ಮಾಡ್ಕೊಡಲಾಗ್ತದೆ, ಬಾಕ್ಸ್ ಟೈಪ್ ಡ್ರೈನೇಜ್ ಮಾಡ್ಕೊಡಲಾಗ್ತದೆ ವೀಕ್ಷಕರೇ. ಆ್ಯಂಡ್ ಪ್ರತಿ ಫ್ಲ್ಯಾಟ್ಗೂ ಕೂಡ ವಿದ್ಯುತ್ ಟ್ಯಾಪ್ ಪಾಯಿಂಟ್ಗಳನ್ನು ಕೂಡ ಕೊಡಲಾಗ್ತದೆ. ಅಷ್ಟೇ ಅಲ್ಲದೆ ಒಂದು ಆಕರ್ಷಕವಾಗಿರುವಂಥ ಒಂದು ವಿದ್ಯುತ್ ದೀಪ, ಕರೆಂಟ್ ಕಂಬಗಳನ್ನು ಕೂಡ ಇಲ್ಲಿ, ಲೈಟ್ ಕಂಬಗಳನ್ನು ಕೂಡ ಇಲ್ಲಿ ಇನ್ಸ್ಟಾಲೇಷನ್ ಮಾಡಲಾಗಿದೆ ವೀಕ್ಷಕರೇ. ಆ್ಯಂಡ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು, ಹಾಗಾದರೆ ಬೆಲೆ ಇಷ್ಟೆಲ್ಲ ಹೇಳಿದಲ್ಲ ಗುರು, ಬೆಲೆ ಏನು ಅಂತ ಹೇಳ್ತಾ ಇದ್ರೆ ವೀಕ್ಷಕರೇ, 2299 2299 ರುಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ನಿಮ್ಗೆ ನಡೀತಾ ಇದೆ ಅಂತ ಹೇಳ್ಬೋದು. ನಾನು ಮುಂಚೆನೇ ಹೇಳ್ದಂಗೆ ಒಂದು ರೇರಾ ಅಪ್ರೂವ್ಡ್ ಸೈಟ್ಗಳು 2299 ರೂಪಾಯಿಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ. ಸೊ ಬೆಂಗಳೂರಂಥ ಸಿಟಿ ಹತ್ರ ಹೋದರೆ, ಈವನ್ ನೆಲಮಂಗಲ ಹತ್ರ ಹೋದರೂ ಕೂಡ 4 ರಿಂದ 5 ಸಾವಿರ ರೂಪಾಯಿಗೆ ನಿಮಗೆ ರೇರಾ ಅಪ್ರೂವ್ಡ್, ನಾಳೆನೇ ರೆಡಿ ಟು ರಿಜಿಸ್ಟ್ರೇಷನ್ಸ್ ಅಂತ ಹೇಳ್ಬೋದು. ಸೊ ಇದು ನಿಮಗೆ ಕೇವಲ 2299 2299 ರೂಪಾಯಿಗೆ ಸಿಗ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ ಇದು ಕೂಡ ನೆಗೋಷಿಯಬಲ್. ಹೌದು ವೀಕ್ಷಕರೇ, ಇದು ಕೂಡ ನೆಗೋಷಿಯಬಲ್. ನೀವು ಬರ್ಬೋದು, ಸೈಟ್ಸ್ಗಳನ್ನ ನೋಡಿ, ಡೆವಲಪ್ಮೆಂಟ್ ಎಲ್ಲ ನೋಡಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಡೆಫಿನೆಟ್ಲಿ ನೀವು ಇಲ್ಲಿ ಮಾತಾಡ್ಬೋದು, ಎಕ್ಸಿಕ್ಯೂಟಿವ್ಸ್ಗಳಿರ್ತಾರೆ, ಅವ್ರ ಹತ್ರ ಮಾತಾಡ್ಬಿಟ್ಟು ಒಂದು ಒಳ್ಳೆ ಬೆಲೆನಂತೂ ತೊಗೋಬೋದು. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಏನಂತಂದರೆ, ನಿಮಗೆ ರಾಜಶೇಖರ್ ಡೆವಲಪರ್ಸ್ ಕಡೆಯಿಂದ ನಿಮಗೆ ಏನಂತಂದರೆ 80% ಲೋನ್ಗಳನ್ನು ಕೂಡ ಇಲ್ಲಿ ಮಾಡಿಕೊಡಲಾಗುತ್ತೆ ವೀಕ್ಷಕರೇ. ಸ್ನೇಹಿತರೆ, ಫೈನಲ್ ಆಗಿ ನಾನು ಹೇಳೋದು ಒಂದೇನೆ, ಸೊ ಇಂಥ ಒಳ್ಳೆ ಕ್ವಾಲಿಟಿ ಲೇಔಟ್ಗಳು ನಿಮ್ಗೆ ತುಂಬಾ ಕಡಿಮೆ ಸಿಗೋದು ಅಂತ ಹೇಳ್ಬೋದು. ನೋಡಿ ಹಿಂದ್ಗಡೆ ನೋಡಿ, ಒಂದು ಒಳ್ಳೆ ಓವರ್ ಹೆಡ್ ಟ್ಯಾಂಕು, ಲಕ್ಷಾಂತರ ಲೀಟರ್ ಅಂತ ಓವರ್ ಹೆಡ್ ಟ್ಯಾಂಕು, ಲೇಔಟಲ್ಲಿ ಟಿ ಸಿಗಳು, ಸೊ ಪ್ರತಿ ಮನೆಗೂ ಕೂಡ ಒಂದೊಳ್ಳೆ ರೀತಿಯ ಪವರ್ನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿಕೊಡ್ತಿರುವಂಥ ಈ ಲೇಔಟಲ್ಲಿ ನೀವು ಡೆಫಿನೆಟ್ಲಿ ಸೈಟ್ಸ್ಗಳನ್ನ ಪರ್ಚೇಸಸ್ ಮಾಡ್ಬೋದು. ಇನ್ನು ಬುಕ್ಕಿಂಗ್ ಅಂತ ಬಂದಾಗ ನೀವು ಕೇವಲ 10,000 ರುಪೀಸ್, ಕೇವಲ 10,000 ರೂಪಾಯಿನ ಕೊಟ್ಬಿಟ್ಟು ನೀವು ಇಲ್ಲಿಂದ ಸೈಟ್ಸ್ ಬುಕ್ಕನ್ನು ಮಾಡ್ಕೋಬೋದು, ಡಾಕ್ಯುಮೆಂಟನ್ನು ತೊಗೋಬೋದು ವೀಕ್ಷಕರೇ. ಸೊ ನೀವು ಡಾಕ್ಯುಮೆಂಟ್ಸನ್ನು ತೊಗೊಳ್ಳಿ, ಲೀಗಲಿಟಿಯನ್ನು ಚೆಕ್ ಮಾಡ್ಕೊಳ್ಳಿ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಡಾಕ್ಯುಮೆಂಟ್ಸನ್ನು ತೊಗೊಂಡು ಲೀಗಲ್ ಆಗಿದೆಯಾ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಚೆಕ್ ಮಾಡಾದ ನಂತರ ನೀವು ಇಲ್ಲಿ ಬರ್ಬೋದು. ಇನಾಗ್ರಲ್ ಆಫರ್ ನಡೀತಾ ಇದೆ, CM ರಾಜಶೇಖರಯ್ಯ ಅವ್ರದ್ದು ಹುಟ್ಟಿದ ದಿನ ಇರೋದ್ರಿಂದ ನಿಮಗೆ ಜೂನ್ 16 ಮಾತ್ರ ನಾನು ಇವಾಗ ಏನು ರೇಟ್ ಹೇಳಿದೆ ಅಲ್ವಾ, ಆ ರೇಟಲ್ಲಿ ನಿಮಗೆ ರೇರಾ ಅಪ್ರೂವ್ಡ್, DTCP ಅಪ್ರೂವ್ಡ್ ಸೈಟ್ಸ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಸೊ ಒಂದು ಒಳ್ಳೆ ಸೈಟ್ಸ್ ಬೇಕು, ಒಂದು ಒಳ್ಳೆ ಪ್ರೈಸಲ್ಲಿ ಬೇಕು, ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು RSD ವುಡ್ಲ್ಯಾಂಡ್ಸ್ಗೆ ಬರ್ಬೋದು. ಆ್ಯಂಡ್ ನಿಮ್ಮ ಕನಸಿನ ನಿವೇಶನವನ್ನು ಪರ್ಚೇಸ್ ಮಾಡಿಬಿಟ್ಟು ನಿಮ್ಮ ಕನಸಿನ ಮನೆಯನ್ನು ಇಲ್ಲಿ ನನಸಾಗಿಸ್ಕೋಬೋದು ವೀಕ್ಷಕರೇ. ಸೊ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ. ಇವನ್ ನಾನೇನು ಮಾಡ್ತೀನಿ ಅಂತಂದರೆ, ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ಗೆ ಮೆನ್ಸಿನಿ, ಇಲ್ಲಿನ ಲೊಕೇಶನ್ ಕೊಟ್ಟಿರ್ತೀನಿ, ಇವರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ, ಫೋನ್ ನಂಬರ್ಸನ್ನು ಕೊಟ್ಟಿರ್ತೀನಿ, ಏನೇನು ಅಮ್ಯುನಿಟೀಸ್ ಬರ್ತಾ ಇದೆ, ಏನೇನು ಕನೆಕ್ಟಿವಿಟಿ ಇದೆ, ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ತಿಳ್ಕೊಬೋದು. ಆ್ಯಂಡ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಇಷ್ಟು ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.